ಗೊತ್ತೋ ಗೊತ್ತಿಲ್ಲದೋ ಪರಮೇಶ್ವರ್ ಸಾಹೇಬ್ರು ಸುಳಿ ಒಳಗ ಸಿಕ್ಕೊಂಡ್ಬಿಟ್ಟಾರ. ಪರಮೇಶ್ವರ್ ಸಾಹೇಬ್ರು ಒಡೆತನದ ಸಿದ್ಧಾರ್ಥ ಎಜುಕೇಶನ್ ಟ್ರಸ್ಟ್ ಮೇಲೆ ಇವತ್ತು ಇಡೀ ದಾಳಿ ಮಾಡ್ಬಿಟ್ಟಿತ್ತು. ರನ್ಯಾ ರಾವ್ ಕೇಸ್ಗೂ ಪರಮೇಶ್ವರ್ ಅವರ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ಗೂ ಎಲ್ಲಿದ್ ಏನು ಲಿಂಕ್ ಅಂದ್ರ ರನ್ಯಾ ರಾವ್ಗೂ ಪರಮೇಶ್ವರ್ ಅವ್ರಿಗೂ ಮೊದ್ಲಿಂದನ ಈ ಬಿಸಿನೆಸ್ ಲಿಂಕ್ ಇತ್ತೇನ್ರಿ? ರನ್ಯಾ ರಾವ್ ಕೇಸ್ ಒಳಗ ಪ್ರಭಾವಿ ರಾಜಕಾರಣಿಗಳಿದ್ರು, ಅವ್ರೇನಾರೆ ಪರಮೇಶ್ವರ್ ಅವ್ರೇನು? ಇದ್ರ ಬಗ್ಗೆನೂ ಪ್ರಶ್ನೆ ಕೇಳಿದ್ರ ಗೊತ್ತಿಲ್ಲ ಅಂತಾರೇನು? ನೋಡ್ಬೇಕಾಗೇದಿ ಪರಮೇಶ್ವರ್ ಅವರು. ನಮಸ್ಕಾರ ರೀ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಬಿಸಿ ಬಿಸಿ ಸುದ್ದಿ ಏನ್ ಗೊತ್ತೇನ್ರಿ? ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಒಡೆತನದ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡೀ ದಾಳಿ ಮಾಡೈತಿ. ಜಾರಿ ನಿರ್ದೇಶನಾಲಯ ಮುಂಜಾನೆ ಹೋಗಿ ಆ ಸಿದ್ಧಾರ್ಥ ಶಿಕ್ಷಣದ ಅಂಡರ್ ಬರೋ ಸ್ಕೂಲು ಕಾಲೇಜು ಎಲ್ಲದ್ರ ಮೇಲೂ ದಾಳಿ ನಡೆಸಿ ಇನ್ನ ಏನೇನೇನೇನೋ ಮಾಹಿತಿ ಕಲಿ ಹಾಕಾಕತ್ತೈತಿ. ಅಲ್ಲ, ಮುಂಜಾನೆ ಪರಮೇಶ್ವರ್ ಅವ್ರ ಒಡೆತನದ ಶಾಲೆಗಳ ಮೇಲೆ ಯಾಕಪ್ಪ ಈ ಇಡಿಯೋರ್ ಕಣ್ಣು ಅಂತ ಯೋಚನೆ ಮಾಡಕತ್ತೀರೇನು? ಅಲ್ಲಿ ಏನೋ ಅಕ್ರಮವಾಗಿ ಹಣ ವರ್ಗಾವಣೆ ಆಗ್ಯಾವಂತ. ಅದ್ರ ಜೋಡಿ ಇನ್ನೊಂದೇನು ಗೊತ್ತೇನ್ರಿ? ಗೋಲ್ಡ್ ಸ್ಮಗ್ಲಿಂಗ್ ರನ್ಯಾ ರಾವ್ ಅವರ ಹಣ ವರ್ಗಾವಣೆ ಮಾಡ್ಯಾರಂತ ಸಿದ್ಧಾರ್ಥ ಎಜುಕೇಶನ್ ಇನ್ಸ್ಟಿಟ್ಯೂಟ್ಗಳ ಮ್ಯಾಲ. ಹೂಡಿಕೆ ಮಾಡ್ಯಾರೋ ವರ್ಗಾವಣೆ ಮಾಡ್ಯಾರೋ ಗೊತ್ತಿಲ್ಲ, ಒಟ್ಟು ರನ್ಯಾ ರಾವ್ ಅವ್ರಿಗೂ ಇದಕ್ಕೂ ಲಿಂಕ್ ಐತಿ ಅಂತ ಅನುಮಾನ ಬಂದು ಏನೋ ಮಾಹಿತಿ ಬಂದು ಹೋಗಿ ದಾಳಿ ಮಾಡ್ಯಾರ. ಹಾ ಕರೆಕ್ಟ್. ರನ್ಯಾ ರಾವ್ ಅವ್ರ ಮದುವೆಗೆ ನಮ್ಮ ಜಿ ಪರಮೇಶ್ವರ್ ಅವರು ಸಿದ್ದರಾಮಯ್ಯ ಸಾಹೇಬ್ರನ್ನ ಕರ್ಕೊಂಡು ಹೋಗಿದ್ರು ಅಂತಾನು ಸುದ್ದಿ ಬಂದಿತ್ತಲ್ರಿ. ಫೋಟೋಗಳೆಲ್ಲ ಬಂದಿದ್ವಲ್ರಿ ರನ್ಯಾ ರಾವ್ ಸ್ಮಗ್ಲಿಂಗ್ ಕೇಸ್ ಹೊರಗೆ ಬರ್ತಿದ್ದಂಗ. ಆವಾಗ ಇವ್ರಿಗೇನೋ ಕ್ಯಾಶುವಲ್ ಪರಿಚಯ ಐತಿ ಅಂತ ಅನಿಸಿತ್ತು. ಆಮೇಲೆ ರನ್ಯಾ ರಾವ್ ಅವರ ಬಿಡುಗಡೆಗೆ ಅವ್ರ ಕೇಸನ್ನ ಫುಲ್ ಫಾಲೋ ಅಪ್ ಮಾಡಕತ್ತಾರ ಒಬ್ರು ಪ್ರಭಾವಿ ರಾಜಕಾರಣಿ ಸಚಿವರು ಅಂತೆಲ್ಲ ಬಂದಿತ್ತಲ್ರಿ. ಅಪ್ಪಿ ತಪ್ಪಿ ಆ ಪ್ರಭಾವಿ ರಾಜಕಾರಣಿ ನಮ್ಮ ಪರಮೇಶ್ವರ್ ಸಾಹೇಬ್ರ ಆಗಿರ್ಲೂಬಹುದು, ಆಗಿರ್ಲಿಕ್ಕಿಲ್ಲ ಇರಬಹುದು, ಕ್ವಶನ್ ಮಾರ್ಕ್. ಅದ್ರ ಬಗ್ಗೆ ಕರೆಕ್ಟಾಗಿನ ಕ್ಲಾರಿಫಿಕೇಶನ್ ಸಿಗೋತಕ ಹೆಂಗೆ ಹೇಳೋದು? ಬಟ್ ಅನುಮಾನ ಅಂತರೂ ದೃಢವಾಗಿ ಬರಾಕತ್ತೈತಿ. ನಮ್ಮ ಪರಮೇಶ್ವರ್ ಸಾಹೇಬರು ಗೃಹ ಸಚಿವರು, ರನ್ಯಾ ರಾವ್ ಅವರ ತಂದೆ ಡಿ ಜಿ ಪಿ ಅವರ ಮಗಳು ಅನ್ನೋ ಕಾರಣಕ್ಕಾಗಿ ರನ್ಯಾ ರಾವ್ ಅವ್ರಿಗೆ ವಿಮಾನ ನಿಲ್ದಾಣಗಳೊಳಗೆ ಹೆಸರಿಗೆ ಮಾತ್ರ ಚೆಕ್ ಆಗ್ತಿತ್ತು. ಯಾವುದೋ ರೀತಿ ಪ್ರೋಟೋಕಾಲ್ ಫಾಲೋ ಮಾಡ್ದಿರಲಿಲ್ಲ. ಡಿ ಜಿ ಪಿ ಅವ್ರ ಮಗಳು ಅನ್ನೋ ಕಾರಣಕ್ಕೆ ಅವ್ರು ಹಂಗೆ ಬಿಟ್ಟರು. ನಮ್ಮ ಗೃಹ ಸಚಿವರಿಗೆ ಸುದ್ದಿನ ಗೊತ್ತಾಗಿಲ್ಲ ಅನ್ನಿಸ್ತೈತಿ. ಗೃಹ ಸಚಿವರಂದ್ರೆ ಈ ಪೊಲೀಸರನ್ನವ್ರನ್ನೆಲ್ಲ ನಿರ್ವಹಣೆ ಮಾಡಬೇಕು. ಇವೆಲ್ಲ ಒಂದಕ್ಕೊಂದು ಲಿಂಕ್ ಹಾಕತ್ತಾವ, ಅದ್ರ ಭಾಳ ಕನ್ಫ್ಯೂಸನು ಮಾಡಾಕತ್ತಾವ. ಕರೆಕ್ಟಾಗಿ ಹೇಳ್ತೀನಿ ಕೇಳ್ರಿ. ಪರಮೇಶ್ವರ್ ಅವರು ಒಡೆತನದ ಸಿದ್ಧಾರ್ಥ ಎಜುಕೇಶನ್ ಮೇಲೆ ಇಡೀ ದಾಳಿ ಮಾಡೈತಿ. ಅದು ರನ್ಯಾ ರಾವ್ ಅವರು ಅಲ್ಲಿ ರೊಕ್ಕ ಹಾಕ್ಯಾರ, ಅಕೌಂಟ್ ಡೀಟೇಲ್ ಸಿಕ್ಕಾವ ಅಂತ ಸುದ್ದಿ ಐತಿ. ಅಲ್ಲಿ ರನ್ಯಾ ರಾವ್ ಪರಮೇಶ್ವರ್ ಅವ್ರ ಟ್ರಸ್ಟಿಗೆ ಕನೆಕ್ಟ್ ಆಯಿತು. ಇಲ್ಲಿ ಡಿ ಜಿ ಪಿ ಅವ್ರ ಮಗಳು ಗೃಹ ಸಚಿವರಿಗೆ ಕನೆಕ್ಟ್ ಆಯಿತು. ಗೃಹ ಸಚಿವರು ರನ್ಯಾ ರಾವ್ ಅವರ ಮದುವೆಗೆ ಹೋಗಿದ್ರು, ಅಲ್ಲಿ ಕನೆಕ್ಟ್ ಆಯಿತು. ಇಷ್ಟು ಕನೆಕ್ಟ್ ಜೋಡಿ ಇನ್ನೊಂದು ದೊಡ್ಡ ಕನೆಕ್ಟ್ ಹೇಳ್ತಾನೆ ಕೇಳ್ರಿ. ರನ್ಯಾ ರಾವ್ ಅವರು ಶೇರ್ ಹೂಡಿಕೆ ಮಾಡಿರುವಂಥ ಕಾಲೇಜು ಯಾರ ಒಡೆತನದಾಗ ಐತಿ ಅಂದ್ರೆ ಸಿದ್ಧಾರ್ಥ ಇಂಜಿನಿಯರಿಂಗ್ ಕಾಲೇಜ್ ಏನೈತಲ್ಲ, ನಮ್ಮ ಜಿ ಪರಮೇಶ್ವರ್ ಅವರು ಒಡೆತನದ ಕಾಲೇಜ್ ಐತಿ. ಆ ಕಾಲೇಜಿಗೆ ರನ್ಯಾ ರಾವ್ ಅವರು ರೊಕ್ಕ ಹಾಕ್ಯಾರ, ಹಣ ವರ್ಗಾವಣೆ ಮಾಡ್ಯಾರ. ಯಾಕೆ ಮಾಡಿದ್ರು? ಕೆಲವೊಬ್ರು ಹೇಳ್ತಾರ ಏನೋ ಬಿಸ್ನೆಸ್ ಇತ್ತು, ಕೆಲವೊಬ್ರು ಹೇಳ್ತಾರ ಅಲ್ಲಿ ಶೇರ್ ಹೋಲ್ಡರ್ ಆಗಿದ್ರು ರನ್ಯಾ ರಾವ್ ಅವರು ಅಂತ. ಇವೆರಡಕ್ಕೂ ಕ್ಲಾರಿಫಿಕೇಶನ್ ಸಿಗ್ಬೇಕಂದ್ರೆ ಇಡಿ ಅವರು ಅದ್ರ ಬಗ್ಗೆ ಮಾಹಿತಿ ಹಂಚ್ಕೋಬೇಕು. ಬಟ್ ಇವೆಲ್ಲ ಲಿಂಕ್ ಪರಮೇಶ್ವರ್ ಅವ್ರ ಜೋಡಿ ಯಾಕೆ ಹೊಂದಾಕತ್ತಾವ ಅಂತ ತಿಳಿವಲ್ತು. ಒಂದು ಸಲ ಲಿಂಕ್ ಮಾಡಿದ್ರ ಗಾಸಿಪ್ ಅನ್ಕೋಬೋದು, 2 ಸಲ ಲಿಂಕ್ ಮಾಡಿದ್ರ ಮತ್ತೆ ಅದನ್ನ ಮಾಡತ್ತಿರ್ಬೋದು. ಹೊಳ್ಳಿ ಲಿಂಕ್ ಹಾಕತ್ತೈತಂದ್ರ ಪರಮೇಶ್ವರ್ ಸಾಹೇಬ್ರು ಇದ್ರೊಳಗ ಶಾಮೀಲ್ ಆಗ್ಯಾರು ಅಂತ ಮಂದಿ ಮಾತಾಡೋದ್ರಾಗ ತಪ್ಪಿಲ್ರಿ. ಅದು ಹೆಂಗಾಗೈತಂದ್ರ ಸುಳಿ ಸುತ್ಕೋತ ಗಂಟಾಗ್ಬಿಟ್ಟೈತಿ ಪರಮೇಶ್ವರ್ ಸಾಹೇಬ್ರ ಕುತ್ತಿಗ್ಯಾಗ. ಏನೂ ತಪ್ಪಿಲ್ದ ಗಂಟು ಬಿಚ್ಕೋತಾರೋ, ತಪ್ಪು ರುಜುವಾತಾಗಿ ಕಗ್ಗಂಟಾಗುತ್ತೋ ಗೊತ್ತಿಲ್ಲ. ಆದ್ರೆ ಪರಮೇಶ್ವರ್ ಸಾಹೇಬ್ರಂತರೂ ಇದ್ರ ಬಗ್ಗೆ ಏನೂ ಮಾತಾಡುವಲ್ರು. ರನ್ಯಾ ರಾವ್ ಕೇಸ್ಗೂ ಪರಮೇಶ್ವರ್ ಸಾಹೇಬ್ರ ಟ್ರಸ್ಟ್ಗೂ ಸಂಬಂಧ ಇಲ್ದ ಇಡೀ ಅವ್ರು ಸುಮ್ಮ ದಾಳಿ ಅಂತರೂ ಮಾಡಂಗಿಲ್ಲ. ಇದ್ರ ಹಿಂದೇನೋ ದೊಡ್ಡದ ರೋಚಕ ಕಥೆನ ಐತಿ. ಇಡಿ ಅವ್ರು ಹೇಳೋ ತನಕ ನಾವು ಕಾಯಬೇಕಾಗೈತಿ. ಆದ್ರೆ ಈ ರೀತಿ ಪ್ರಶ್ನೆ ಅನುಮಾನ ಹುಟ್ಟೋದು ವೆರಿ ಕಾಮನ್ ಐತಿ. ನೀವು ಇದ್ರ ಬಗ್ಗೆ ಹೋಗಿ ಪರಮೇಶ್ವರ್ ಸಾಹೇಬ್ರ ಮುಂದೆ ಕೇಳಗಿದ್ದೀರಿ. ಅವ್ರು ಆ್ಯಸ್ ಯೂಶ್ವಲ್ ನನಗೆ ಇನ್ನೂ ಇದ್ರ ಬಗ್ಗೆ ಮಾಹಿತಿ ಇಲ್ಲ, ಗೊತ್ತಿಲ್ಲ, ತಿಳ್ಕೊಂಡು ಹೇಳ್ತನು, ಇನ್ನೂ ನನಗೆ ಇನ್ಫಾರ್ಮೇಷನ್ ಬಂದಿಲ್ಲ ಅಂದ್ಬಿಡ್ತಾರೆ. ಸೊ ಇಡಿ ಅವ್ರು ಹೇಳೋ ತನಕ ಕಾಯಬೇಕಾಗೈತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನೂ ಇಂಥವು ಹೆಚ್ಚಿನ ವಿಡಿಯೋ ನೋಡೋಕೆ ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ.